ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು 3 ಇನ್ಸ್ಟೆಂಟ್ ರೆಸಿಪಿ ತೋರಿಸ್ತಿದ್ದೇನೆ. ತುಂಬ ಈಸಿ ರೆಸಿಪಿ, ಬೇಗ ಆಗುವ ರೆಸಿಪಿ. ಒಂದು ಘೀ ರೈಸ್, ಇನ್ನೊಂದು ಆಂಧ್ರ ಚಿಕನ್, ಮತ್ತು ಇನ್ನೊಂದು ಇನ್ಸ್ಟೆಂಟ್ ಚಿಕನ್ ಫ್ರೈ. 3 ಕೂಡ ತುಂಬ ಈಸಿ ಉಂಟು, ಬೇಗ ಆಗ್ತದೆ ಮತ್ತು ಅಷ್ಟೇ ಟೇಸ್ಟಿ ಕೂಡ ಬರ್ತದೆ. ಈಗ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮೊದಲು ಒಂದು ವಿಷಯ, ಎಂಡಿಗೆ ಈಗ ನಾನು ಒಂದು ಟಿಪ್ ಹೇಳ್ತಿದ್ದೇನೆ, ಹೆಲ್ತ್ ಟಿಪ್. ಮೋಸ್ಟ್ಲಿ ನಾನು ಎವ್ರಿ ವಿಡಿಯೋದಲ್ಲಿ ನಾನು ಒಂದು ಎಂಡಿಗೆ ಹೆಲ್ತ್ ಟಿಪ್ ಹೇಳ್ತೇನೆ ಇನ್ನು ಮುಂದೆ. ಸೊ ಎಂಡ್ ತನಕ ನೋಡಬೇಕು ಈ ವಿಡಿಯೋವನ್ನು. ಮತ್ತು ಈ ರೆಸಿಪಿ 3 ರೆಸಿಪಿ ಕೂಡ ಸ್ಕಿಪ್ ಮಾಡದೆ ನೋಡಿ. ತುಂಬ ಈಸಿ, ಮತ್ತು ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಬೇಗ ಬೇಗ ಮಾಡ್ಬೋದಿತ್ತು. ಸೊ ವಿದಿನ್ 10-15 ಮಿನಿಟ್ಸ್ ಒಳಗೆ ಆಗ್ತದೆ ಇದು. ಸೊ ಇದನ್ನೊಮ್ಮೆ ಟ್ರೈ ಮಾಡಿ, ಮತ್ತು ನನ್ನ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ನಿಮಗೆ ಘೀ ರೈಸ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತದು ರೆಸಿಪಿ 3 ಇನ್ಸ್ಟೆಂಟ್ ರೆಸಿಪಿ ಆನ್ ದಿ ಪ್ಲೇಟ್. ಯಾವುದೆಲ್ಲ? ಘೀ ರೈಸ್, ಆಂಧ್ರ ಚಿಕನ್ ಮತ್ತೆ ಇನ್ಸ್ಟೆಂಟ್ ಚಿಕನ್ ಫ್ರೈ. ಮೊದಲಿಗೆ ನಾನು ಘೀ ರೈಸ್ ಮಾಡ್ತಿದ್ದೇನೆ. ಘೀ ರೈಸ್ ಮಾಡಲಿಕ್ಕೆ ಒಂದು 4 ಅಥವಾ 5 ಟೀ ಸ್ಪೂನ್ ಘೀ ಹಾಕಿ, ಇದಕ್ಕೆ ಒಂದು 2 ಆನಿಯನ್ ಅನ್ನು ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು, ಅಂದ್ರೆ ನಮಗೆ ಬೆರೆಸ್ತ ತರ ಬೇಕು. ಈಗ ನೋಡಿ, ಆಲ್ರೆಡಿ ಬೆರೆಸ್ತಾ ನಮ್ದು ರೆಡಿ ಆಗಿದೆ. ನಾನು ಅದನ್ನ ಸೈಡಲ್ಲಿ ಹೀಗೆ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ಕ್ಯಾಶ್ಯೂಸ್ ಹಾಕಿ ಫ್ರೈ ಮಾಡ್ತಿದ್ದೇನೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಗ್ರೇಪ್ಸ್ ಹಾಕಿ ಫ್ರೈ ಮಾಡಿ. ಡ್ರೈ ಗ್ರೇಪ್ಸ್ ಹಾಕಿದ ಕೂಡಲೇ ಅದು ದೊಡ್ಡದಾಗ್ತದೆ, ಆಗ ಅದು ಆಗಿದೆ ಅಂತ ಅರ್ಥ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ನಾವೀಗ ಇದಕ್ಕೆ ನಾನು ಆಲ್ಮೋಸ್ಟ್ 1/2 kg ತಗೊಂಡಿದ್ದೇನೆ. 1/2 kg ಬಾಸ್ಮತಿ ರೈಸ್ ಅನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಮಿಕ್ಸ್ ಆಗ್ಬೇಕೆಲ್ಲ. ನಮ್ಮ ಘೀ ರೈಸ್ ರೆಡಿ ಆಯ್ತು. ನೆಕ್ಸ್ಟ್ಗೆ ನಾನೀಗ ಆಂಧ್ರ ಚಿಕನ್ ಅನ್ನು ಮಾಡ್ತಿದ್ದೇನೆ. ಇದು ಘೀ ರೈಸ್ಗೆ ಒಳ್ಳೆ ಆಪ್ಷನ್, ತುಂಬ ಕಾಂಬಿನೇಷನ್ ತುಂಬ ಒಳ್ಳೇದು ಬರ್ತದೆ. ಸೊ ಬನ್ನಿ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಚಿಕನ್ ಅನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಿ.
ಈಗ ನೋಡಿ ಚಿಕನ್ ಒಳ್ಳೆ ಆಗಿ ಫ್ರೈ ಆಗಿದೆ. ಈಗ ಇದನ್ನೀಗ ನೀವು ಎಂತ ಮಾಡ್ಬೇಕಂದ್ರೆ ತೆಗ್ದಿಡ್ಬೇಕು. ತೆಗೆದು ಒಂದು ಪ್ಲೇಟಲ್ಲಿ ಎಲ್ಲಿಯಾದ್ರೂ ಇಡೀರಿ. ಈಗ ಸೇಮ್ ಎಣ್ಣೆಗೆ ನಾನು ಸ್ವಲ್ಪ ಎಣ್ಣೆ ತೆಗೆದಿಟ್ಟೆ, ತುಂಬಾ ಇತ್ತಲ್ವ, ಅದಕ್ಕೆ ಸ್ವಲ್ಪ ಒಂದು 3-4 ಟೀ ಸ್ಪೂನ್ ಎಣ್ಣೆಯನ್ನು ಇಟ್ಟಿದ್ದೇನೆ. ಇದಕ್ಕೊಂದು 2 ಈರುಳ್ಳಿಯನ್ನು ಫ್ರೈ ಮಾಡಿ. ಈಗ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದಕ್ಕೆ ಬೇವಿನ ಸೊಪ್ಪು, 5 ಗ್ರೀನ್ ಚಿಲ್ಲೀಸ್, 4 ರೆಡ್ ಚಿಲ್ಲೀಸ್, ಇದನ್ನು ನೀವು ಹಾಕಿ ಫ್ರೈ ಮಾಡಿ. ಸ್ವಲ್ಪ 1-2 ಮಿನಿಟ್ಸ್ ಫ್ರೈ ಮಾಡಿ. ಅದು ತಳ ಹಿಡ್ತದೆ, ಪರವಾಗಿಲ್ಲ. ಅದು ಮತ್ತೆ ಚಿಕನ್ ಎಲ್ಲ ಹಾಕುವಾಗ ಅದು ಕರೆಕ್ಟ್ ಆಗ್ತದೆ. ಟೇಸ್ಟ್ ಏನು ಹಾಳಾಗುದಿಲ್ಲ ಇದರಿಂದ. ಈಗ ಇದಕ್ಕೆ ಒಂದು 3 ಟೊಮೆಟೊವನ್ನು ಹಾಕಿ, ಟೊಮೆಟೊ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ. ಇದನ್ನು ಫ್ರೈ ಮಾಡಿ. ಟೊಮೆಟೊ ಒಳ್ಳೆ ಬೇಯಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್ ನಿಮಗೆ ಹೇಗೆ ಬೇಕು ಹಾಗೆ ಖಾರಕ್ಕೆ ತಕ್ಕ ನೀವು ಹಾಕ್ಬಹುದು, ಕಮ್ಮಿ ಕೂಡ ಹಾಕ್ಬಹುದು. ಇದನ್ನು ಮಿಕ್ಸ್ ಮಾಡಿ 2-3 ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ 1 ಕಪ್ ಅಥವಾ 2 ಕಪ್ ನಿಮ್ಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಈಗ ನೀವೆಂತ ಮಾಡಿ ಕವರ್ ಮಾಡಿ ಇದನ್ನು ಕುಕ್ ಮಾಡ್ಲಿಕ್ಕೆ ಇಡೀರಿ. ಒಂದು 3 ಮಿನಿಟ್ಸ್ ಹಾಗೆ ಕುಕ್ ಮಾಡ್ಲಿಕ್ಕೆ ಇಡೀರಿ. ಅದಾದ್ರೆ ಟೊಮೆಟೊ ಒಳ್ಳೆ ಮಾಡಿ ಬೇಯಬೇಕು. ಈಗ ನೋಡಿ ಇಲ್ಲಿ ಕಾಣ್ತದೆ ಟೊಮೆಟೊ ಎಲ್ಲ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ಎಂತ ಮಾಡ್ಬೇಕಂದ್ರೆ ನಾವು ಫ್ರೈ ಮಾಡಿಟ್ಟ ಚಿಕನ್ ಅನ್ನು ಹಾಕ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ ಸ್ವಲ್ಪ ಬೇಯಲಿಕ್ಕೆ ಇಡೀರಿ. ಕವರ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಟು ಸಾಕಾಗ್ತದೆ. 5 ಮಿನಿಟ್ಸ್ ಇಡೀರಿ ಕವರ್ ಮಾಡಿ. ನೋಡಿ ಚೆನ್ನಾಗಿ ಕುದಿತಾ ಉಂಟು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ನಮ್ಮ ಆಂಧ್ರ ಚಿಕನ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಇನ್ಸ್ಟೆಂಟ್ ಚಿಕನ್ ಫ್ರೈ, ಬೇಗ ಆಗುವ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ನಮ್ದು ಇನ್ಸ್ಟೆಂಟ್ ಚಿಕನ್ ಫ್ರೈ. ಇದಕ್ಕೆ ಯಾವ್ದಾದ್ರೂ ನೀವು ಕಬಾಬ್ ಪೌಡರ್ ಅನ್ನು ಹಾಕಬಹುದು. ನಾನು ಇದಕ್ಕೆ SRR ಅಂತ ಇಲ್ಲಿ ಸಿಗ್ತದೆ ನನಗೆ ಮಾರ್ಕೆಟಲ್ಲಿ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಹಳದಿ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಅಥವಾ 1.5 ಟೀ ಸ್ಪೂನ್ ಕೂಡ ಹಾಕಬಹುದು. ಮತ್ತೆ ಒಂದು 3 ಟೀ ಸ್ಪೂನ್ ವೆನಿಗರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್. ಮತ್ತೆ 10 to 15 ಮಿನಿಟ್ಸ್ ಇಡಬಹುದು ಬೇಕಾದ್ರೆ. ನಾನಿಲ್ಲಿ ಲೆಗ್ ಪೀಸ್ ತಗೊಂಡಿದ್ದೇನೆ. ಅದಕ್ಕೆ ಅದೇ ಯೂಸ್ ಮಾಡ್ತಿದ್ದೇನೆ. ಈಗ ಒಂದು 15 ಮಿನಿಟ್ಸ್ ಆದ ನಂತರ
ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕಿ, ಜಸ್ಟ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಲಿಕ್ಕೆ. ಮತ್ತೆ ಒಂದು ಎಗ್, 3 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಮತ್ತೆ 2 ಟೀ ಸ್ಪೂನ್ ಅಷ್ಟು ಮೈದಾವನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನಿಮಗೆ ನೀರಿದು ಅಗತ್ಯ ಬಿದ್ದರೆ ನೀವು ಸ್ವಲ್ಪ ಸ್ವಲ್ಪ ಆಗಿ ನೀರು ಹಾಕಿ ಮಿಕ್ಸ್ ಮಾಡಬಹುದು. ಯಾಕಂದ್ರೆ ಇಲ್ಲದಿದ್ರೆ ತುಂಬಾ ಡ್ರೈ ಆಗ್ತದಲ್ಲ, ಅದಕ್ಕೆ. ನಾನಿದಕ್ಕೆ ಏನು ಗಿಲ್ಲರ್ ಏನು ಹಾಕಿಲ್ಲ, ಯಾವ್ದಕ್ಕೂ ಹಾಕುದಿಲ್ಲ ಹೆಚ್ಚಾಗಿ. ಚಾನ್ಸ್ ಹಾಕಿ ರೆಸಿಪಿ ಮಾಡಿದ್ರೆ ಮಾತ್ರ ಹಾಕುದು, ಅದಕ್ಕೆಲ್ಲ ಹಾಕುದಿಲ್ಲ ನಾನು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಇದನ್ನು ನೀವು ಡೈರೆಕ್ಟ್ ಆಗಿ ಈಗ ಫ್ರೈ ಮಾಡಬಹುದು, ಇಲ್ಲದಿದ್ರೆ ಟೈಮ್ ಉಂಟು ನಿಮ್ಗೆ ಇಡಬಹುದು ಅಂತ ಹೇಳಿದ್ರೆ ಒಂದು 10-15 ಮಿನಿಟ್ಸ್ ಕೂಡ ಇಟ್ಟು ಮತ್ತೆ ನೆಕ್ಸ್ಟ್ ಡೀಪ್ ಫ್ರೈ ಮಾಡಬಹುದು. ಇನ್ಸ್ಟೆಂಟ್ ಅಂದ್ರೆ ಆಗಲೇ ಮಾಡಬೇಕು, ಪ್ರಾಬ್ಲಮ್ ಇಲ್ಲ. ಇಟ್ಟರೆ ಕೂಡ ಏನು ಪ್ರಾಬ್ಲಮ್ ಆಗುದಿಲ್ಲ. ಈಗ ಇದನ್ನು ಡೀಪ್ ಫ್ರೈ ಮಾಡಿ. 2 ಸೈಡ್ ಚೆನ್ನಾಗಿ ಫ್ರೈ ಆಗ್ಬೇಕು. ಅದಕ್ಕೆ ಫಸ್ಟ್ ಫುಲ್ ಹೀಟ್ ಅಲ್ಲಿ ಫಸ್ಟ್ ನೀವು ಚಿಕನ್ ಅನ್ನು ಹಾಕಬೇಕು. ಒಂದು 2 ಮಿನಿಟ್ಸ್ ಆದ ನಂತರ ಬೇಕಾದ್ರೆ ಫ್ಲೇಮ್ ಅನ್ನು ಸ್ವಲ್ಪ ಸ್ಲೋ ಮಾಡಿ, ಆಗ ಚಿಕನ್ ಕೂಡ ಒಳ್ಳೆ ಬೇಯ್ತದೆ ಒಳಗಿಂದ. ಮತ್ತೆ ತೆಗೆಯುವ ಮುಂಚೆ ಸ್ವಲ್ಪ ಹೈ ಫ್ಲೇಮ್ ಮಾಡಿ 1 ನಿಮಿಷ ಅಷ್ಟು ಫ್ರೈ ಮಾಡಿ ಮತ್ತೆ ತೆಗೆಯಿರಿ. ಆಗ ಹೊರಗಿಂದ ತುಂಬಾ ಕ್ರಿಸ್ಪಿ ಆಗಿ ಬರ್ತದೆ. ಸೋನಾ ಮಸೂರಿ ಆಗ್ಬಹುದು, ಅದರಲ್ಲಿ ಕೂಡ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ನಮ್ಮ 3 ರೆಸಿಪಿ ರೆಡಿ ಆಗಿದೆ ನೋಡಿ. ನಮ್ಮ 3 ರೆಸಿಪಿ ಇನ್ಸ್ಟೆಂಟ್ ರೆಸಿಪಿ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಲೇಬೇಕು. ಯಾವ್ದಾದ್ರು ಒಂದು ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ನಾನು ನಿಮಗೆ ಹೇಳಿದೆ ಎಂಡಿಗೆ ನಾನೊಂದು ಟಿಪ್ ಹೇಳ್ತಿದ್ದೇನೆ ಅಂತ. ಇವತ್ತಿನ ಟಿಪ್ ಈ ಗ್ರೀನ್ ಗ್ರೇಪ್ಸ್ ಎಲ್ಲರೂ ತಿಂತಾರೆ, ಎಲ್ಲ ಕಡೆ ಸಿಗ್ತದೆ ಕೂಡ. ನಮಗೆ ಓವರ್ ಆಸಿಡಿಟಿ ಆದಾಗ ಇದರದೊಂದು 5 or 10 ಗ್ರೇಪ್ಸ್ ಅನ್ನು ತಿನ್ನಬೇಕು. ಇದು ಎಂತ ಆಗ್ತದೆ ಅಂದರೆ ಫುಲ್ಲಿ ನಿಮಗೆ ಆಸಿಡಿಟಿ ಹೋಗಲ್ಲ, ಆದರೆ ತುಂಬ ರಿಲೀಫ್ ಸಿಗ್ತದೆ ಇದರಿಂದ. ಇದೊಮ್ಮೆ ಟ್ರೈ ಮಾಡಿ ನೋಡಿ ನೀವು. ನಿಮಗೆ ಆಸಿಡಿಟಿ ಆಗುವಾಗ ಒಂದು 5 to 10 ಗ್ರೀನ್ ಗ್ರೇಪ್ಸ್ ಮಾತ್ರ, ಬೇರೆ ಕಲರ್ದಲ್ಲ. ಇದನ್ನು ತಿಂದು ನೋಡಿ ಹೇಗೆ ಆಗ್ತದೆ ಅಂತ. ನನಗೆ ಅಂತೂ ಇಫೆಕ್ಟ್ ಆಗ್ತದೆ, ಸ್ವಲ್ಪ ಅಟ್ಲೀಸ್ಟ್ ನನ್ನ ಆಸಿಡಿಟಿ ಕಮ್ಮಿ ಆಗ್ತದೆ. ತುಂಬ ಆಸಿಡಿಟಿ ಆಗುವಾಗ ಇದನ್ನು ತಿಂದರೆ ಆಯಿತು. ಇವತ್ತಿನ ಟಿಪ್ ಹೇಗೆ ಇಷ್ಟ ಆದರೆ ನನಗೆ ಕಮೆಂಟ್ ಹಾಕಿ. ಇವತ್ತಿದ್ದು ರೆಸಿಪಿ ಕೂಡ ನೀವು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ವಿಷಯ ಅಂದರೆ ಇವತ್ತಿದ್ದು ಟಿಪ್ ನಾನು ಹೇಳಿದ್ದು ಗ್ರೀನ್ ಗ್ರೇಪ್ಸ್ ಇದು ಯಾರಾದರೂ ಟ್ರೈ ಮಾಡಿದ್ದೀರಾ ಅಥವಾ ನೀವು ಟ್ರೈ ಮಾಡಿದ ನಂತರ ನಿಮಗೆ ಇಫೆಕ್ಟ್ ಆಗಿದೆಯಾ ಅಂತ ನನಗೆ ಒಮ್ಮೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.